ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ? ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಬೆಳಗಾವಿ ಇತಿಹಾಸದ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ ಕೆಎಲ್ಇ ಇತಿಹಾಸಕಾರರಾದ ಶ್ರೀ ಬಿಎಸ್ ಗವಿಮಠ್ ಅವರು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಊರಿನ ಇತಿಹಾಸ ಗೊತ್ತಿರೋದು ಬಹಳ ಅವಶ್ಯ. ಬಹಳಷ್ಟು ಜನರಿಗೆ ಅವರ ಇತಿಹಾಸನ ಗೊತ್ತಿರೋದಿಲ್ಲ ಮತ್ತು ಅದರ ಪ್ರಯತ್ನನೂ ಮಾಡೋದಿಲ್ಲ. ಅದಕ್ಕೆ ಇವತ್ತಿನ ಪೀಳಿಗೆಗೆ ಸಂಕ್ಷಿಪ್ತದೊಳಗೆ ಒಂದು ಬೆಳಗಾವಿ ಇತಿಹಾಸ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಬೆಳಗಾವಿ ಇತಿಹಾಸ ತುಂಬಾ ಪ್ರಾಚೀನವಾಗಿದೆ. ಬೆಳಗಾವಿ ಇದು ಯದುಗ್ರಾಮ, ವೇಣುಗ್ರಾಮ, ಇಕ್ಷುಗ್ರಾಮ, ಆಜಂನಗರ್, ಮುಸ್ತಫಾಬಾದ್ ಮುಂತಾದ ಹೆಸರುಗಳಿಂದಲೂ ಗುರುತಿಸಲ್ಪಟ್ಟಿದೆ. ಈ ಎಲ್ಲ ಹೆಸರುಗಳಿಂದ ಕೂಡ ಬೆಳಗಾವಿಯನ್ನು ಕರೀತಿದ್ರು. ಬಿದಿರು ಇಲ್ಲಿ ಹೆಚ್ಚು ಬೆಳೀತಿತ್ತಂತ ತಿಳ್ಕೊಂಡು ಜನಪದರು ಇದನ್ನ ಬಿದಿರಳ್ಳಿ ಅಂತೂ ಕೂಡ ಕರೆದರು. ಬೆಳಗಾವಿ ಇದು ವೇಳುಗಾವಿಯ ತದ್ಭವ ರೂಪ. ವೇಳ ಅಂದರೆ ಬಿದಿರು. ಕಾಲ ಕಾಲಕ್ಕೆ ವೇಳಗಾಂವ್, ಬೆಳಗಾಂ, ಬೆಳಗಾವಿ ಎಂಬುದಾಗಿ ಕರೆಯಲ್ಪಟ್ಟಿದೆ. ಬೆಳಗಾವಿ ನಗರಕ್ಕೆ ತುಂಬಾ ರೋಚಕವಾದ ಇತಿಹಾಸ ಇದೆ. ಕ್ರಿಸ್ತಪೂರ್ವ 225 ಸುಮಾರಿಗೆ ಜಕ್ಕದೇವನೆಂಬ ಜೈನ ಅರಸ 800 ಹಳ್ಳಿಗಳಿಗೆ ಒಡೆಯನಾಗಿದ್ದ. ಅವನು ಯದುಗ್ರಾಮದಲ್ಲಿ ಮಣ್ಣಿನ ಕೋಟೆ ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದನು. ಇಂದಿನ ವಡಗಾವಿ, ಹಳೆ ಬೆಳಗಾವಿ ಪ್ರದೇಶಗಳೇ ಅಂದಿನ ಯದುಗ್ರಾಮ. ಆಗಿನ ಕಾಲಕ್ಕೆ ಈ ಯದುಗ್ರಾಮದ ಸಮೀಪವಿದ್ದ ಗುಮ್ಮಟಮಾಳ ಅಂದರೆ ಈಗಿನ ಹಿಂದವಾಡಿ ಬಡಾವಣೆ ಇರುವ ಸ್ಥಳದಲ್ಲಿ ಜೈನ ಧರ್ಮ ಪ್ರಸಾರಕ್ಕೆ ಬಂದಿದ್ದ 108 ಜೈನ ಮನೆಗಳು ಬೀಡು ಬಿಟ್ಟಿದ್ದರು. ಆ ಸ್ಥಳ ಗುಡ್ಡ ಬೆಟ್ಟಗಳಿಂದ ಕೂಡಿದ ಅರಣ್ಯ ಪ್ರದೇಶವೇ ಆಗಿತ್ತು. ಆ ಜೈನ ಮನೆಗಳನ್ನು ಕಂಡು ಆಶೀರ್ವಾದ ಪಡೆಯಲು ಜಕ್ಕದೇವರಾಯನು ರಾಣಿ ಜಕ್ಕಲಾದೇವಿಯ ಸಹಿತ ರಾಜಪರಿವಾರದೊಂದಿಗೆ ಆಗಮಿಸಿದರು. ಮರಳಿ ಹೋಗುವಾಗ ರಾಜಪರಿವಾರದ ಸೈನಿಕ ಪಂಜುದೀಪಗಳಿಂದಾಗಿ ಅವಘಡ ಸಂಭವಿಸಿತು. ಕಾಡಿಗೆ ಬೆಂಕಿ ತಗುಲಿತು. ಇದರಿಂದಾಗಿ ಅಲ್ಲಿ ಬೀಡು ಬಿಟ್ಟಿದ್ದ ಜೈನ ಮುನಿಗಳು ಬೆಂಕಿಯಲ್ಲಿ ಸುಟ್ಟು ಹೋದರು. ಇದನ್ನು ತಿಳಿದ ಜಕ್ಕದೇವರಾಯನು ಪಾಪ ನಿವಾರಣೆಗೆ 108 ಬಸದಿಗಳನ್ನು, 108 ಬಾವಿ ಹಾಗೂ 108 ಕೆರೆಗಳನ್ನು ಕಟ್ಟಿಸಿ ಅವುಗಳ ಸುತ್ತಲೂ ಒಂದು ಕೋಟೆ ಕಟ್ಟಿಸಿದನೆಂಬ ಐತಿಹ್ಯವಿದೆ. ಅವನು ಕಟ್ಟಿಸಿದ ಕೋಟೆ ಕಮಲ ಬಸದಿ ಇಂದಿಗೂ ಬೆಳಗಾವಿಯ ಕಿಲ್ಲಾದಲ್ಲಿ ತನ್ನ ಪಳೆ ಉಳಿಕೆಗಳನ್ನು ಉಳಿಸಿಕೊಂಡಿದೆ. ಈಗಿನ ಕಿಲ್ಲೆ ಅಂದರೆ ಕೋಟೆ ಇರುವ ಸ್ಥಳದಲ್ಲಿ ಜಯರಾಯನೆಂಬ ಅರಸನು ಒಂದು ಮಣ್ಣಿನ ಕೋಟೆಯನ್ನು ಕಟ್ಟಿಸಿ ತನ್ನ ಅಧಿಕಾರ ವ್ಯಾಪ್ತಿಯ 16 ಹಳ್ಳಿಗಳ ಜನರು ಅಲ್ಲಿ ಬಂದು ನೆಲೆಸುವಂತೆ ಮಾಡಿದನು. ಮುಂದೆ ಆ ಪ್ರದೇಶಕ್ಕೆ ವೇಣುಗ್ರಾಮ ಎಂಬ ಹೆಸರು ಬಂದಿತು. ಈ ಜಯರಾಯನೆಂಬ ಅರಸ ಹಾಗೂ ಯದುಗ್ರಾಮವನ್ನು ಆಳಿದ ಜಕ್ಕದೇವನೆಂಬ ಜೈನ ಅರಸು ಒಬ್ಬನೇ ಆಗಿದ್ದನೆಂಬ ಊಹೆ ಸರಿ ಎನಿಸುತ್ತದೆ. ಬಿದಿರು ಹೆಚ್ಚು ಬೆಳೆಯುತ್ತಿದ್ದುದರಿಂದ ಇದಕ್ಕೆ ವೇಣುಗ್ರಾಮ, ವೇಳುಗ್ರಾಮ, ವೇಳಗಾಮ, ಬೆಳಗಾವ, ಬೆಳಗಾವಿ ಎಂದು ಕರೆದಿರಬಹುದಾಗಿದೆ. ಶಾತವಾಹನರ ಆಳಿಕೆಗೆ ಒಳಪಟ್ಟ ಈ ಪ್ರದೇಶ ಕುಂತಳನಾಡೆಂದು ಮತ್ತು ಇಲ್ಲಿನ ಅರಸರಿಗೆ ಕುಂತಳಾದೀಶ್ವರರೆಂದು ಕರೆಯುತ್ತಿದ್ದರು. 4ನೇ ಶತಮಾನದಲ್ಲಿ ಕದಂಬ ರಾಜ್ಯದ ಉದಯದೊಂದಿಗೆ ಕನ್ನಡ ಪ್ರತಿಷ್ಠಾಪನೆಯಾಗಿ ಚಾಲುಕ್ಯರ, ಕಲಚುರ್ಯರ, ರಟ್ಟರ ಹಾಗೂ ದೇವಗಿರಿ ಯಾದವರ ಆಡಳಿತದಲ್ಲಿಯೂ ಕನ್ನಡ ವಿಜೃಂಭಿಸಿತು. ಕುಂತಳ ನಾಡಿನ ಭಾಗವಾಗಿದ್ದ ಕುಹುನ್ನ 3000 ಪ್ರದೇಶ ಇಂದಿಗೂ ಕುಂದರ ನಾಡೆಂದು ಪ್ರಸಿದ್ಧವಾಗಿದೆ. ಗೋಕಾಕ ಪಾಶ್ಚಾಪುರಗಳ ಸುತ್ತಲಿನ ಸೇವೆ ಕುಂದರ ನಾಡು ಎಂದೆನಿಸಿದೆ. ಗೋವೆಯ ಕದಂಬ ರಾಜ್ಯವನ್ನು ಸ್ಥಾಪಿಸಿದ ಜಯಕೇಶಿಯು ತನ್ನ ರಾಜಧಾನಿಯನ್ನು ಅಲ್ಲಿಗೆ ಒಯ್ಯುವ ಪೂರ್ವದಲ್ಲಿ ಹಲಸಿ 12,000 ಹಾಗೂ ಕೊಂಕಣ 900 ಪ್ರದೇಶಗಳನ್ನು ಆಳುತ್ತಿದ್ದನು. ಅಂದಿನ ಚಂದ್ರಪುರ ಅಂದರೆ ಇಂದಿನ ಚಂದೂರ್, ಚಿಕ್ಕೋಡಿ ತಾಲೂಕಿನೊಳಗದ ಇಂದಿನ ಚಂದೂರ್ನಲ್ಲಿದ್ದು ಆಡಳಿತ ನಡೆಸುತ್ತಿದ್ದನಂತೆ. ಕ್ರಿಸ್ತಿ ಶತಕ 13ನೇ ಶತಮಾನದ ಪ್ರಾರಂಭಕ್ಕೆ ಇದ್ದ ರಟ್ಟರ ದೊರೆಯಾದ ಮೊದಲನೇ ಲಕ್ಷ್ಮೀದೇವನು ವೇಣುಗ್ರಾಮವನ್ನು ಕದಂಬರಿಂದ ಕಿತ್ತುಕೊಂಡು ತನ್ನ ರಾಜಧಾನಿಯನ್ನು ಸುಗಂಧವರ್ತಿಯಿಂದ ವೇಣುಗ್ರಾಮಕ್ಕೆ ಬದಲಾಯಿಸಿದನು. ಸುಗಂಧವರ್ತಿ ಅಂದರೆ ಸೌದತ್ತಿ. ಸೌದತ್ತಿಗೆ ಇದ್ದಂಥ ರಾಜಧಾನಿಯನ್ನ ಬೆಳಗಾವಿಗೆ ಬದಲಾಯಿಸಿದ. ಮುಂದೆ ದೇವಗಿರಿಯ ಯಾದವರು ಈ ಪ್ರದೇಶವನ್ನು ಆಳಿದರು. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಲ್ಲಿಕ್ ಕೌಫರ್ ಇವರ ದಾಳಿಯಿಂದಾಗಿ ದೇವಗಿರಿ ಯಾದವರ ಆಡಳಿತ ಪತನ ಹೊಂದಿತು. ಕ್ರಿಸ್ತಶಕ 1327ರಲ್ಲಿ ಮಹಮ್ಮದ್ ತುಘಲಕ್ಕನು ಕರ್ನಾಟಕವನ್ನು ವಶಪಡಿಸಿಕೊಂಡು ಹುಕ್ಕೇರಿ ಮತ್ತು ರಾಯಭಾಗಗಳಲ್ಲಿ ತನ್ನ ಅಮೀರರನ್ನು ನೇಮಿಸಿದನು.
ಆಮೇಲೆ ಇದು ಬಹಮನಿ ಅರಸರ ಕೈವಶವಾಯಿತು. ಬಹಮನಿ ಅರಸರ ಬಲಿಷ್ಠ ಮಂತ್ರಿಯಾಗಿದ್ದ ಮಹಮ್ಮದ್ ಗವಾನನು ಬೆಳಗಾವಿಯನ್ನು ವಶಪಡಿಸಿಕೊಂಡು ಮುಸ್ತಾಫಾ ಎಂಬ ತನ್ನ ಪ್ರತಿನಿಧಿಗೆ ಆಡಳಿತ ವಹಿಸಿಕೊಟ್ಟನು. ಆಗ ಬೆಳಗಾವಿಗೆ ಮುಸ್ತಾಫಾಬಾದ್ ಎಂದು ಹೆಸರು ಬಂದಿತು. ಮುಂದಿನ ದಿನಗಳಲ್ಲಿ ಆದಿಲ್ ಶಾಹಿಗಳು ಈ ಕೋಟೆಯನ್ನು ವಶಪಡಿಸಿಕೊಂಡು ಬೆಳಗಾವಿಯನ್ನು ಆಜಂ ನಗರ್ ಎಂದು ಕರೆದರು. ಇದರ ಆಡಳಿತ ನೋಡಿಕೊಳ್ಳುತ್ತಿದ್ದ ಅಸದ ಖಾನನು, ಅವನ ಮೂಲ ಹೆಸರು ಕುರ್ತುಕ್, ಈ ಅಸದ ಖಾನನು 1511ರಿಂದ 1549ರವರೆಗೆ 38 ವರ್ಷಗಳ ಕಾಲ ಜನಪ್ರಿಯ ಸರ್ದಾರನೆನಿಸಿದನು. ಬೆಳಗಾವಿಯ ಸಮೀಪದ ಮಂಡೋಳಿಯಲ್ಲಿ ಅವನು ನಿಧನನಾಗುತ್ತಾನೆ. ಅವನ ಸಮಾಧಿ ಇಂದಿಗೂ ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ಗ್ಲೋಬ್ ಟಾಕೀಸ್ ಹಿಂಭಾಗದಲ್ಲಿ ಇರುತ್ತದೆ. ಅದಕ್ಕೆ ಅಸದ್ ಖಾನ ದರ್ಗಾ ಎಂದು ಕರೆಯುತ್ತಾರೆ. ಇಂದು ಮುಸ್ಲಿಮರೆಲ್ಲರೂ ಅಲ್ಲಿ ಸೇರಿ ಉರುಸ್ ಆಚರಿಸುತ್ತಾರೆ. ಈ ಅಸದ್ ಖಾನ್ ಸರ್ದಾರನ ವಂಶಸ್ಥರೇ ಶಹಾಪೇಟೆಯನ್ನು ಕಟ್ಟಿದರು. ಈಗ ಇದು ಶಹಾಪುರವಾಗಿ ಬೆಳಗಾವಿಯ ಉಪನಗರವೆನಿಸಿದೆ. ಪ್ರಸಿದ್ಧ ಇತಿಹಾಸಕಾರ ಫೆರಿಸ್ತಾ ಎಂಬವನು ಬೆಳಗಾವಿಯ ಸುತ್ತಲಿನ ಪ್ರದೇಶ 15ನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಿಂದೂ ಅರಸನ ಅಧೀನದಲ್ಲಿತ್ತು. ಈ ಅರಸನು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸನಾಗಿದ್ದನು. ಗೋವೆ ಬಂದರಕ್ಕೆ ಸಮೀಪವಾಗಿದ್ದ ಬೆಳಗಾವಿಯನ್ನು ವಶಕ್ಕೆ ಪಡೆಯಲು ಬಹಮನಿಗಳು ಹಾಗೂ ವಿಜಯನಗರದ ಅರಸರು ಹಾಗೂ ವಿಜಾಪುರ ಆದಿಲ್ ಶಾಹಿಗಳು ಯಾವಾಗಲೂ ಯುದ್ಧ ಮಾಡುತ್ತಲೇ ಬಂದರು. ವಿಜಯನಗರದ ಪತನದ ತರುವಾಯ ಶಿರಸಂಗಿ ಸಂಸ್ಥಾನದ ವಿಠ್ಠಪ್ಪಗೌಡನು ಸ್ವತಂತ್ರ ರಾಜ್ಯ ಸ್ಥಾಪಿಸಲು ಯತ್ನಿಸಿದನಾದರೂ ವಿಜಾಪುರದ ಆದಿಲ್ ಶಾಹನ ಮುಂದೆ ಇವನ ಆಟ ನಡೆಯಲಿಲ್ಲ. 17ನೇ ಶತಮಾನದಲ್ಲಿ ಶಿವಾಜಿಯು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಹೊರಟ ಸಮಯದಲ್ಲಿ ಶಹಾಪುರ ಬೆಳಗಾವಿಗಳನ್ನು ವಶಪಡಿಸಿಕೊಂಡು ಮುಂದೆ ಹುಬ್ಬಳ್ಳಿಗೆ ಹೋದನು. 1686ರಲ್ಲಿ ಸಂಭಾಜಿಯ ಆಡಳಿತದಲ್ಲಿ ಔರಂಗಜೇಬನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡುತ್ತಾ ಬಂದಾಗ ಔರಂಗಜೇಬನ 2ನೇ ಮಗ ಅಜಂ ಶಹಾನನ್ನು ಸೋಲಿಸಿ ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಆಜಂ ಶಹಾನಿಂದಾಗಿ ಬೆಳಗಾವಿಗೆ ಕೆಲವು ಕಾಲ ಅಜಂ ನಗರ್ ಎಂದೂ ಕರೆದರು. 1791ರಲ್ಲಿ ಸಾತಾರಾದ ಛತ್ರಪತಿ 1ನೇ ಪೇಶ್ವೆ ವಿಶ್ವನಾಥ ಭಟ್ಟನು ಸೈನ್ಯದೊಂದಿಗೆ ದೆಹಲಿಗೆ ಹೋಗಿ ಬಾದಶಾಹನಿಗೆ ನೆರವಾದನು. ಅದಕ್ಕೆ ಪ್ರತಿಯಾಗಿ ಅವನಿಗೆ ಬೆಳಗಾವಿ ಪ್ರದೇಶ ಬಹುಮಾನವಾಗಿ ಬಂತು. ಬೆಳಗಾವಿ ಭಾಗದಲ್ಲಿ ಕರ ವಸೂಲಿಗಾಗಿ ಸಾತಾರಾದ ಛತ್ರಪತಿಯು ಅಕ್ಕಲಕೋಟೆ ರಾಜ ಫತ್ತೇ ಸಿಂಗ್ ಭೋಸಲೆಯನ್ನು ನೇಮಿಸಿದನು. 1720ರಲ್ಲಿ ವಿಶ್ವನಾಥ್ ಪೇಶ್ವೆ ನಿಧನನಾದಾಗ ಹೈದರಾಬಾದ್ ನಿಜಾಮ್ ಉಲ್ ಮುಲ್ಕನು ಬೆಳಗಾವಿ ಮತ್ತು ಅಥಣಿ ಪರಗನಗಳನ್ನು ವಶಪಡಿಸಿಕೊಂಡನು. ಆದರೆ ಪೇಶ್ವೆಗಳು ಪುನಃ 1756ರಲ್ಲಿ ಬೆಳಗಾವಿಯನ್ನು ವಶಪಡಿಸಿಕೊಂಡು 1818ರವರೆಗೆ ಆಳಿದರು. 1818ರಲ್ಲಿ ಬ್ರಿಟಿಷರು ದಾಳಿ ಮಾಡಿ ಬೆಳಗಾವಿ ಕೋಟೆ ವಶಪಡಿಸಿಕೊಂಡರು. ಬೆಳಗಾವಿ ನಗರ ಮತ್ತು ಕೋಟೆಯನ್ನು ಧಾರವಾಡ ಜಿಲ್ಲೆಗೆ ಸೇರಿಸಿದರು. 1836ರಲ್ಲಿ ಧಾರವಾಡದಿಂದ ಹೊರಬಂದು ಬೆಳಗಾವಿ ಕಲೆಕ್ಟರ್ ವಿಭಾಗವಾಯಿತು. ಮೊದಲನೇ ಅಸಿಸ್ಟೆಂಟ್ ಕಲೆಕ್ಟರ್ನಾಗಿ ಎ ರೆವೆನ್ಸ್ ಕ್ರಾಫ್ಟ್ ಅಧಿಕಾರ ವಹಿಸಿಕೊಂಡ. 1838ರಲ್ಲಿ ಬೆಳಗಾವಿ ಸ್ವತಂತ್ರ ಜಿಲ್ಲೆಯಾಗಿ ಜಿಲ್ಲಾ ಕೇಂದ್ರವಾಯಿತು. 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವಿತ್ತು. 1851ರಲ್ಲಿ ಬೆಳಗಾವಿ ಮುನ್ಸಿಪಾಲಿಟಿ ರಚನೆಯಾಯಿತು. ಜಿಲ್ಲಾ ಕಲೆಕ್ಟರ್ನೇ ಇದರ ಅಧಿಕಾರ ವಹಿಸಿಕೊಂಡ. 1876-77ರಲ್ಲಿ ಮೊದಲನೇ ಸಲ ಮುನ್ಸಿಪಾಲಿಟಿಗೆ ಚುನಾವಣೆಗಳು ನಡೆದವು. ವಿಷ್ಣು ಪಂತ್ ರಘುನಾಥು ಎನ್ನುವರು ಅಧ್ಯಕ್ಷರಾದರು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವಿದ್ದಾಗ 1830ರಲ್ಲಿ ಮೊದಲ ಮರಾಠಿ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು. ಗಣಪತಗಲ್ಲಿ ಕೋಳಿಪೇಟೆಯೊಳಗೆ ಈ ಶಾಲೆ ಅದ ಇವತ್ತಿಗೂ. ಕನ್ನಡ ಶಾಲೆ 1838ರೊಳಗೆ ಪ್ರಾರಂಭ ಆಯಿತು. 1856ರೊಳಗೆ ಮೊದಲನೇ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭ ಆಯಿತು, ಮಾರುತಿಗಲ್ಲಿ ಕಾರ್ನರ್. 1857ರಲ್ಲಿ ಬ್ರಿಟಿಷರ ವಿರುದ್ಧದ ಅಸಮಾಧಾನ ಸ್ಫೋಟಗೊಂಡಾಗ ಅದು ಸಿಪಾಯಿ ದಂಗೆ ಎನಿಸಿತು. ಅದರ ಪರಿಣಾಮಗಳು ಬೆಳಗಾವಿಯಲ್ಲಿಯೂ ಕಂಡುಬಂದವು. ಸ್ವಾತಂತ್ರ್ಯಕ್ಕಾಗಿ ನರಗುಂದದ ಅಧಿಪತಿ ಬಾಬಾ ಸಾಹೇಬ್ ಭಾವೆಯನ್ನು ಬ್ರಿಟಿಷರು ಬಂಧಿಸಿ ಬೆಳಗಾವಿ ಕೋಟೆಯಲ್ಲಿಟ್ಟರು. ನಂತರ 1858ರಲ್ಲಿ ಬೆಳಗಾವಿಯ ಕ್ಯಾಂಪದಲ್ಲಿ ಮೇವು ಸಂಗ್ರಹಾಗಾರದ ಸ್ಟಾಕ್ ಅಂತಾರೆ, ಮೇವು ಸಂಗ್ರಹಾಗಾರದ ಬಳಿ ಗಲ್ಲಿಗೇರಿಸಿದರು. ಅದನ್ನು ಇವತ್ತಿಗೂ ನಾವು ಕಾಣಬಹುದು. 1858ರಲ್ಲಿ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಧಿಕಾರ ವಹಿಸಿಕೊಂಡಿತು. 1858ರಿಂದ 47ರವರೆಗೆ ಬ್ರಿಟಿಷ್ ಆಡಳಿತದಲ್ಲಿದ್ದ ಬೆಳಗಾವಿ 1947ರ ನಂತರವೂ ಮುಂಬೈ ಪ್ರಾಂತದ ವಿಭಾಗೀಯ ಕೇಂದ್ರ ಸ್ಥಳವಾಗಿತ್ತು. 1956ರಲ್ಲಿ ಮೈಸೂರು ರಾಜ್ಯದ ಉದಯವಾದಾಗ ಅದು ಬೆಳಗಾವಿ ಕರ್ನಾಟಕದ ಭಾಗವಾಯಿತು. 1858ರಿಂದ 1956ರವರೆಗಿನ ಅವಧಿಯಲ್ಲಿ ಬೆಳಗಾವಿ ನಾನಾ ರೀತಿಯಲ್ಲಿ ಬೆಳವಣಿಗೆ ಸಾಧಿಸುತ್ತಾ ಬಂದಿದೆ. 1859ರೊಳಗೆ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ ಪ್ರಾರಂಭ ಆಯಿತು. 1876ರೊಳಗೆ
ಪುಣೆ ಬೆಂಗಳೂರು ಹೆದ್ದಾರಿ ನಿರ್ಮಾಣ ಆಯಿತು, ಹೈವೇ. ಮತ್ತು ವೆಂಗೂರ್ಲಾ ಬೆಳಗಾವಿ ರಸ್ತೆ ಕೂಡ ಅದೇ ವರ್ಷ 1876. 1881 ಪುಣೆ ಬೆಳಗಾವಿ ಮತ್ತು ಬೆಳಗಾವಿ ಲೋಂಡಾ ರೈಲ್ವೆ ಲೈನ್ ಹಾಕಿದರು. 1884 ಬೆಳಗಾವಿಯೊಳಗಿನ ಪ್ರಸಿದ್ಧ ಪುಸ್ತಕದ ಅಂಗಡಿ ರಾಮತತ್ವ ಪ್ರಕಾಶನ ಸಂಸ್ಥೆ ಪ್ರಾರಂಭ ಆಯಿತು. 1889 ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಆಗಮಿಸಿ ಬೆಳಗಾವಿ ಕಿಲ್ಲೆಯೊಳಗೆ ಭಾತೆ ವಕೀಲರ ಮನೆಯೊಳಗೆ ಉಳ್ಕೊಂಡಿದ್ರು. 1916 ಲೋಕಮಾನ್ಯ ತಿಲಕರು ಬೆಳಗಾವಿಯ ಸಾರ್ವಜನಿಕ ಸಭೆಯೊಳಗೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನ ಅವರು ಘೋಷಿಸಿದ್ದನ್ನು ನೆನಪಿಟ್ಟು ಇಟ್ಕೋಬೇಕು. 1915 ಬೆಳಗಾವಿಯೊಳಗೆ ಕರ್ನಾಟಕ ಸಂಘ ಪ್ರಾರಂಭ ಆಯಿತು. 1916 ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. 1921 ಬೆಳಗಾವಿಯನ್ನ ಕಾಂಗ್ರೆಸ್ ಪಕ್ಷ ಇದ್ದದ್ದು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿತು. 1924 ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅಧಿವೇಶನದ ಸ್ಥಳಕ್ಕೆ ವಿಜಯನಗರ ಅಂತ ಕರೆದರು. ಅಲ್ಲಿ ಕೊರೈಸಿದಂತ ಬಾವಿಗೆ ಪಂಪಾ ಸರೋವರ ಅಂತ ಕರೆದರು. ಇವತ್ತು ನಾವು ಅದಕ್ಕೆ ಕಾಂಗ್ರೆಸ್ ಬಾವಿ ಅಂತ ನಾವು ಕರಿತೇವೆ. ಹಿಂಗ ಬಹಳಷ್ಟು ಪ್ರಗತಿ ಹಾಕೊಂತ ಹೋಯ್ತು. 1924-25 BK ಮಾಡೆಲ್ ಹೈಸ್ಕೂಲ್ ಪ್ರಾರಂಭ ಆಯ್ತು. 1927 ಬೆಳಗಾವಿಯೊಳಗೆ ನಾಡ ಹಬ್ಬ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. 1932 ನಾಗನೂರು ಸ್ವಾಮಿಗಳು ಬೋರ್ಡಿಂಗ್ ಪ್ರಾರಂಭ ಆಯಿತು. 1933 ಬೆಳಗಾವಿಗೆ ಎಲೆಕ್ಟ್ರಿಸಿಟಿ ಬಂತು ಮತ್ತು ಲಿಂಗರಾಜ ಕಾಲೇಜ್ ಶುರುವಾಯಿತು. 1933 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಬೆಳಗಾವಿಯಿಂದ ಹೊರಡ್ತಿತ್ತು. 1936 ಬೆಳಗಾವಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದಿದ್ರು. 1947 ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾದಾಗ ಬೆಳಗಾವಿಯ ಯಾಳಗಿ ಬಂಧುಗಳು ಬಂಧಿಸಲ್ಪಟ್ಟರು. ನಾಥಪೈ ಭೂಗತ ಆದರು. 1944 ಬೆಳಗಾವಿಗೆ ನೊಬೆಲ್ ಪಾರಿತೋಷಕ ವಿಜೇತ ವಿಜ್ಞಾನಿ ಡಾಕ್ಟರ್ CV ರಾಮನ್ ಆಗಮಿಸಿದ್ರು. ಆವಾಗ ಲಿಂಗರಾಜ ಕಾಲೇಜೊಳಗೆ ಸೈನ್ಸ್ ಸೆಕ್ಷನ್ ಅವರು ಪ್ರಾರಂಭ ಮಾಡಿದರು. 1948 ಭಾರತ ಸ್ವತಂತ್ರ ಆಗಿದ್ರೂ ಕೂಡ ಬೆಳಗಾವಿ ಮುಂಬೈ ಪ್ರಾಂತ್ಯದ ಒಂದು ಭಾಗ ಆಗಿತ್ತು. 1956 ಪಂತ ಪ್ರಧಾನಿ ಜವಾಹರ್ಲಾಲ್ ನೆಹರು ಬೆಳಗಾವಿಗೆ ಆಗಮಿಸಿದಾಗ ನಾವು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡ್ತೇವೆ ಅಂತ ಘೋಷಣೆ ಹಾಕಿದರು. ಆ ಪ್ರಕಾರ 1956 ಮೈಸೂರು ರಾಜ್ಯ ಉದಯ ಆಯಿತು. ಬೆಳಗಾವಿ ಮೈಸೂರು ರಾಜ್ಯದ ಒಂದು ಭಾಗ ಆಯಿತು. ಇದು ಬೆಳಗಾವಿಯ ವಾಯಿತು ಬೆಳಗಾವಿ ಇತಿಹಾಸದ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, KLE ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ KLE ಇತಿಹಾಸಕಾರರಾದ ಶ್ರೀ BS ಗವಿಮಠ್ ಅವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ